ಗುಡ್ ಮಾರ್ನಿಂಗ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ನಿಮಗೆ ರೀಸೆಂಟ್ ವಿಡಿಯೋದಲ್ಲಿ ಹೇಳಿದ್ದೆ ಮೆಣಸಿನ ಬೆಳೆಲ್ಲ ಕಟ್ಟಿದ್ದೀವಿ ಮತ್ತು ಬಿಡಿಸಿದ್ದೀವಿ ಅಂತ. ಅದಕ್ಕೆ ಇವಾಗ ಗೊಬ್ಬರ ಹಾಕೋಕ್ಕೆ ಶುರು ಮಾಡಿದ್ದೀವಿ. ನಾವು ಬಂದು ಇವಾಗ ಹಾಕ್ತಿರೋ ಗೊಬ್ಬರ ಬಂದು 15 ಇದು ನಾವು ಕಾಫಿ ಗಿಡಕ್ಕೆ ಹಾಕಿ ಸ್ವಲ್ಪ ಉಳಿದಿತ್ತು, ಒಂದು 2 ಮೂಟೆ. ಹಾಗಾಗಿ ನಾವು ಮೆಣಸಿನ ಬೆಳೆಗೆ ಇದನ್ನೇ ಕೂಡ ಹಾಕ್ತಾ ಇದ್ದೀವಿ. ಬನ್ನಿ, ಇವಾಗ ನೀವು ನೋಡ್ತಾ ಇರ್ಬೋದು ಗೊಬ್ಬರ ಯಾವ ಥರ ಕಾಣ್ತಾ ಇದೆ ಏನು ಅಂತ. ಇದು ಬಂದು RCF. ಇದರಲ್ಲಿ ನಿಮಗೆ ಇನ್ನೊಂದು 3 ಥರ 4 ಥರ ಇದ್ದಾವೆ. ಗ್ರೋಮರು ಅದು ಇದು ಅಂತ ಬೇರೆ ಬೇರೆ ಕಂಪ್ನಿನೂ ಉಂಟು. ಆ ಕಾಳುಗಳು ಬೇರೆ ಬೇರೆ ಥರ ಇರುತ್ತೆ. ಈಗ RCF ಕಂಪ್ನಿದು ನೋಡಿ ಈ ಥರ ಕ್ವಾಲಿಟಿ ಇದೆ. 15 ಅಂತ ಹೇಳ್ಬಿಟ್ಟು ನೀವು ಹಾಕಿರೋ ಗೊಬ್ಬರ ಒಂಥರ ಕಲರ್ ಇರುತ್ತೆ ಮತ್ತು ಒಂಥರ ಇರುತ್ತೆ. ಈಗ ನಾನು ತೋರಿಸ್ತಿರೋದು ಒಂಥರ ಇದೆ. ಇದು ಯಾವುದೋ ಬೇರೆ ಗೊಬ್ಬರ ಅನ್ಕೋಬೇಡಿ, ಅದ್ರಲ್ಲಿ ಕಂಪ್ನಿ ಮಾತ್ರ ಚೇಂಜ್ ಇರುತ್ತೆ, ಹಂಗಾಗಿ ಈ ಥರ ಇರ್ತವೆ ಅಷ್ಟೇ, ಇನ್ನೇನು ಇಲ್ಲ. ಗೊಬ್ಬರ ಅದರಲ್ಲಿರೋ ಕಂಟೆಂಟ್ ಎಲ್ಲ ಒಂದೇ ಸೇಮ್. ಇವಾಗ ಬನ್ನಿ, ನಾವು ನಮ್ಮ ತೋಟದಲ್ಲಿ ಎಲ್ಲ ತೋರಿಸ್ತಾ ಇದ್ದೀನಿ, ನಿಮಗೆ ನೋಡ್ಬೋದು ವಿಡಿಯೋದಲ್ಲಿ. ನಾವು ರೀಸೆಂಟ್ ವಿಡಿಯೋದಲ್ಲಿ ಹೇಳಿದ್ದೆ, ನಮ್ಮ ತೋಟದಲ್ಲಿ ಎಲ್ಲ ನಾವು ಮೆಣಸಿನ ಬೆಳೆನ ಹೊಸ್ದಾಗಿ ಹಾಕ್ತಾ ಇದೀವಿ, ಬಳ್ಳಿಗಳನ್ನ, ಮತ್ತು ಸ್ವಲ್ಪ ಬಡ್ಡೆ ಎಲ್ಲ ಬಿಡಿಸ್ಕೊಡ್ತಾ ಇದ್ದೀವಿ, ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ ಅಂತ. ಯಾಕಪ್ಪ ಅಂದರೆ ನಿಮಗೆ ಗೊತ್ತಲ್ಲ, ಈಗ ಏನಾದ್ರು ಒಂದು ಗೊಬ್ಬರ ಹಾಕಬೇಕು ಅಥವಾ ಔಷಧಿ ಏನಾದ್ರು ಬಡ್ಡೆಗೆ ಒಯ್ಬೇಕು ಅಂತ ಇದ್ರೆ ಅವಾಗೆಲ್ಲ ಕ್ಲೀನ್ ಮಾಡ್ಕೋಬೇಕು. ಇಲ್ಲಾಂದರೆ ಒಳಗಳು ಎಲ್ಲ ಇರುತ್ತಲ್ಲ, ಅದಕ್ಕೆ ಆದರೆ ನಾವು ಏನು ಔಷಧಿ ಏನು ಹೊಡೆದಿರ್ತೀವೋ ಅದು ಮೆಣಸಿನ ಬೆಳೆಗೆ ತಗೊಳೋದಿಲ್ಲ. ಅದೆಲ್ಲ ಏನಾಗುತ್ತೆ ಅಂದರೆ ಒಳಗಡೆ ಅದರಲ್ಲಿರೋಂಥ ಸ್ವಾರಾಂಶನೇ ಎಳ್ಕೊಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಆದಷ್ಟೆಲ್ಲ ಕ್ಲೀನ್ ಮಾಡ್ಕೊಂಡು ಏನೇ ಕೆಲಸ ಮಾಡಬೇಕಾದ್ರೂ ಕೂಡ ನೀಟಾಗಿ ಮಾಡ್ಕೊಳ್ಳಿ. ನಾವು ಮೆಣಸಿನ ಬೀಳ ಬಡ್ಡೆ 1.5 2 ಅಡಿಯಷ್ಟು ಅಗಲನ ನಾವು ಕ್ಲೀನ್ ಮಾಡಿದ್ವಿ. ಯಾಕಂದರೆ ಬೇರು ಬಂದು ಬಡ್ಡೆ ಪಕ್ಕದಲ್ಲೇ ಇರೋದಿಲ್ಲ, ಎಲ್ಲ ಕಡೆಗೂ ಅಳ್ಕೊಂಡಿರುತ್ತೆ. ಹಾಗಾಗಿ ನೀವು ಮೆಣಸಿನ ಬೀಳಿಂದ ಒಂದು ಅರ್ಧ ಅಡಿಯಿಂದ 1 ಅಡಿ ಬಿಟ್ಟು ಅದ್ರ ಮುಂದಕ್ಕೆ ಗೊಬ್ಬರನ ಹಾಕಬೇಕು. ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಯಾವ ಥರ ಹಾಕಿದ್ದೀವಿ ಅಂತ ಕಾಣುತ್ತೆ. ಈಗ ನೋಡಿ, ಹಾಗೆ ಅಬ್ಸರ್ವ್ ಮಾಡಿ. ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಬೀಳಿಂದ ಒಂದು ಅರ್ಧ ಅಡಿಯಿಂದ 1 ಅಡಿ ಅಷ್ಟು ಗ್ಯಾಪ್ನ ಬಿಟ್ಟು ನಾವು ಗೊಬ್ಬರನ ಹಾಕಿದ್ದೀವಿ. ಯಾವ ಥರ ಹಾಕಿದ್ದೀವಿ ಅಂದರೆ ಸುತ್ತಕ್ಕೂ ಹಾಕಿದ್ದೀವಿ. ಯಾಕಂದರೆ ಬೇರೆ ಎಲ್ಲ ಕಡೆಯೂ ಅಳ್ಕೊಂಡಿರುತ್ತಲ್ಲ, ಹಾಗಾಗಿ ಎಲ್ಲ ಕಡೆಗೂ ಈ ಗೊಬ್ಬರದ ಏನಿರುತ್ತೆ ಕಂಟೆಂಟ್ಸ್ ಅದೆಲ್ಲ ಕೂಡ ಮೆಣಸಿನ ಬೆಳೆಗೆ ಸಪ್ಲೈ ಆಗಬೇಕಲ್ಲ. ಹಾಗಾಗಿ ಎಲ್ಲ ಕಡೆಗೂ ಬೀಳೋ ಹಾಗೆ ಅರ್ಧ ಅಡಿ ಗ್ಯಾಪ್ ಬಿಟ್ಟು ಎಲ್ಲ ಕಡೆಗೂ ಹಾಕಿದ್ದೀವಿ. ಕಾಣ್ತಾ ಇರ್ಬೋದು ನಿಮಗೆ ವಿಡಿಯೋದಲ್ಲಿ, ನೋಡ್ತಾ ಇದ್ದೀರಾ ಅನ್ಕೋತೀನಿ. ಈ ಗೊಬ್ಬರದಿಂದ ಏನು ಉಪಯೋಗ ಅಂದರೆ, ಇವಾಗ ನೀವು ನೋಡ್ತಾ ಇರ್ಬೋದು ಮರದಲ್ಲೂ ಕೂಡ ಗರಿಗಳು ಬಂದುಂಟು, ಮತ್ತು ಕಾಳು ಕೂಡ ಒಂದೊಂದು ಕಾಳು ಗಟ್ತಾ ಇದ್ದಾವೆ. ಈಗ ಈ ಟೈಮಲ್ಲಿ ಹಾಕೋದ್ರಿಂದ ಮೆಣಸಿನ ಬೀಳಿಗೆ ಗರಿ ಕೂಡ ಏನಾದರೂ ಸ್ವಲ್ಪ ಅರ್ಧಂಬರ್ಧ ಬಂದಿದ್ರೆ, ಇನ್ನೂ ಕೂಡ ಅದೇನಾದ್ರು ಗ್ರೋತ್ಗೆ ಏನಾದ್ರು ಪ್ರಾಬ್ಲಮ್ ಇದ್ದರೆ ಅದು ಕೂಡ ಚೆನ್ನಾಗಿ ಗ್ರೋತ್ ಆಗುತ್ತೆ. ಹಾಗಾಗಿ ಗೊಬ್ಬರನ ಹಾಕ್ತಾ ಇದ್ದೀವಿ. ಮತ್ತು ಮೆಣಸಿನ ಕಾಳು ಕೂಡ ಚೆನ್ನಾಗಿ ಎಲ್ಲ ಗಟ್ಟುತ್ತೆ, ಈ ಟೈಮಲ್ಲಿ ಉದುರೋದಿಲ್ಲ, ಒಳ್ಳೆ ಇಳುವರಿನೂ ಕೂಡ ಬರುತ್ತೆ, ಮತ್ತು ಒಳ್ಳೆ ತೂಕನೂ ಕೂಡ ಬರುತ್ತೆ. ಹಾಗಾಗಿ ಈ ಟೈಮಲ್ಲಿ ನಾವು ಸ್ವಲ್ಪ ಇದ್ರ ಬಗ್ಗೆ ನಿಗಾ ವಹಿಸಬೇಕು. ಇವಾಗ ನಾವೇನಾದರೂ ಒಳ್ಳೆ ಔಷಧಿ ಕೊಟ್ಟು ಮತ್ತು ಒಳ್ಳೆ ಗೊಬ್ಬರ ಕೊಟ್ಬಿಟ್ಟು ಎಲ್ಲ ಉಳಿಸ್ಕೊಂಡ್ವಿ ಅಂದರೆ ನಮಗೆ ಸೀಸನ್ ಟೈಮಲ್ಲಿ ಒಳ್ಳೆ ಫಸಲು ಬಿಡುತ್ತೆ, ಒಳ್ಳೆ ಇಳುವರಿನೂ ಕೂಡ ಇರುತ್ತೆ. ಹಾಗಾಗಿ ಒಳ್ಳೊಳ್ಳೆ ಗೊಬ್ಬರನ ಮಾಡಿಬಿಟ್ಟು ಎಲ್ಲ ನೋಡ್ಬಿಟ್ಟು ಹಾಕಿ. ಆದಷ್ಟು ಏನು ಮಾಡಬೇಕು ಅಂದರೆ 15 10 26 90 ಈ ಥರ ಗೊಬ್ಬರಗಳನ್ನ ಹಾಕಿ. ಯೂರಿಯಾ, ರ್ಯಾಕು, ಪೊಟ್ಯಾಶು ಇಂಥಗಳನ್ನ. ಯಾಕಪ್ಪ ಅಂದರೆ ಇಂಥ ಗೊಬ್ಬರಗಳು ಹಾಕೋದ್ರಿಂದ ನಮ್ಮ ಕಾಳುಗಳು ತೀರಾ ದಪ್ಪ ಆಗಲಿಲ್ಲ ಅಂದರೂ ಕೂಡ ಒಳ್ಳೆ ತೂಕ ಕೂಡ ಬರುತ್ತೆ, ಇಳುವರಿ ಇರುತ್ತೆ, ಮತ್ತು ಒಳ್ಳೆ ಸ್ಪೈಸಿ ಐಟಮ್ ಸ್ಪೈಸ್ ಕೂಡ ಇರುತ್ತೆ. ಹಾಗಾಗಿ ಅಂದರೆ ಖಾರದ ವಂಶ ಇರುತ್ತೆ. ಅದು ಬಿಟ್ಟು ನೀವೇನಾದರೂ ಈಗ ಬೀಳ್ಗಳು ಚೆನ್ನಾಗಲಿ, ಆ ಥರ ಆಗಲಿ ಈ ಥರ ಆಗಲಿ ಒಳ್ಳೆ ಫಸಲು ಬಿಡಲಿ ಅಂತ ಹೇಳ್ಬಿಟ್ಟು ಏನು ಮಾಡ್ತೀರಾ ಅಂದರೆ, ಈಗ ಗ್ರೀನ್ ಬಯೋಟೆಕ್, ಬ್ಲೂಮ್ ಬಯೋಟೆಕ್ ಆ ಥರ ಅಲ್ಲೆಲ್ಲ ಒಳ್ಳೊಳ್ಳೆ ಮೆಡಿಸಿನ್ಸ್ ಸಿಗ್ತವೆ. ಆ ಥರ ತಂದು ಹಾಕಿದಾಗ ಏನಾಗುತ್ತೆ ಅಂದರೆ, ಮೆಡಿಸಿನ್ಸ್ ಓವರ್ ಆದಾಗ, ಪವರ್ಗಳು ಜಾಸ್ತಿ ಆದಾಗ ಮೆಡಿಸಿನ್ಸಿಂದು ನಿಮಗೆ ಕಾಳುಗಳು ಒಳ್ಳೆ ಸೈಜ್ ಕೂಡ ಬರ್ಬೋದು, ಮತ್ತು ಗರಿ ಕೂಡ ಚೆನ್ನಾಗಿಲ್ಲ ಬರ್ಬೋದು. ಬಟ್ ಅದರಲ್ಲಿ ತೂಕ ಇರೋಲ್ಲ, ಅಂದರೆ ಇಳುವರಿ ಸ್ವಲ್ಪ ಕಮ್ಮಿ ಇರುತ್ತೆ, ಮತ್ತು ಎಷ್ಟು ತುಂಬಿದ್ರೂ ಕೂಡ ತೂಕ ಬರೋದೇ ಇಲ್ಲ ಮೂಟೆಯಲ್ಲಿ. ಮತ್ತು ಸ್ಪೈಸಿ ಐಟಮ್ಸ್ ಕೂಡ ಕಮ್ಮಿ ಇರುತ್ತೆ, ಖಾರದ ಅಂಶ ಕೂಡ ಅಷ್ಟು ಟೇಸ್ಟ್ ಅನ್ನೋದೇ ಇರೋದಿಲ್ಲ. ಆ ಥರ ಆಗುತ್ತೆ. ಆದಷ್ಟು ನೀವು ನಿಮ್ಮ ಸುತ್ತಮುತ್ತ ಲೋಕಲಲ್ಲಿ ಸಿಕ್ಕ ಗೊಬ್ಬರಗಳನ್ನೇ ಯೂಸ್ ಮಾಡಿ. ಇವಾಗ ಬನ್ನಿ, ನಮ್ಮ ತೋಟದಲ್ಲಿ ಸ್ವಲ್ಪ ನಾವು ಅಡಿಕೆ ಮತ್ತು ರೋಬಸ್ಟ್ ಗಿಡದೊಳಗೆ ಚರಂಡಿ ಎಲ್ಲ ಬಿಡಿಸಿದ್ವಿ. ಇವತ್ತು ಅದನ್ನೆಲ್ಲ ತೋರಿಸ್ತೀನಿ, ಯಾಕೆ ಬಿಡಿಸಿದ್ದೀವಿ, ಏನಕ್ಕೆ ಬಿಡಿಸ್ಬೇಕು ಅಂತ ಎಲ್ಲ ಕೂಡ ಹೇಳ್ಕೊಡ್ತೀನಿ. ಯಾಕಪ್ಪ ಅಂದರೆ, ಇವಾಗ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಎಲ್ಲ ಕಸ ಇದ್ದಿದ್ದು ಸ್ವಲ್ಪ ಕ್ಲೀನ್ ಮಾಡಿದ್ದೀವಿ. ಮತ್ತು ಇಲ್ಲಿ ನಮ್ಮ ಪಕ್ಕದಲ್ಲಿ ಕೆರೆ ಉಂಟು. ಇದು ಬಂದು ಗೌರ್ನಮೆಂಟ್ ಕೆರೆ, ಕರೆಕ್ಟಾಗಿ ಮೇಂಟೆನೆನ್ಸ್ ಏನಿಲ್ಲ, ಆದರೂ ಕೂಡ ಹಿಂಗೆ ಪಾಳು ಬಿದ್ದಿದೆ. ನೀರು ಕೆರೆ ತುಂಬಿದ ಮೇಲೆ ಏನಾಗುತ್ತೆ ಅಂದರೆ, ಕೆಳಗೆ ಪೈಪ್ ಇದೆ ಅಂಡರ್ಗ್ರೌಂಡಲ್ಲಿ. ಆ ಪೈಪಲ್ಲಿ ಏನು ಮಾಡ್ತೀವಿ ಅಂದರೆ ನೀರು ಇದರೊಳಗೆ ಹಾಸಿ ಬರುತ್ತೆ. ಹಾಗಾಗಿ ಇಲ್ಲಿ ನಾವು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿದ್ವಿ ಇವತ್ತು. ಅಂದರೆ ಆಗ ದಪ್ಪ ತರಗು ಎಲ್ಲ ಸ್ವಲ್ಪ ಸೈಡಿಗೆ ಹಾಕಿ ಬಿಡಿಸಿದ್ದೀವಿ. ನೋಡ್ತಾ ಇರ್ಬೋದು ನೀವು, ಅದೇ ಥರ ಎಲ್ಲ ಹಾಸ್ಬಿಟ್ಟು ಹೋಗುತ್ತೆ ನೀರು. ಈಗ ಯಾಕೆಂದರೆ ಈ ಥರ ಸ್ವಲ್ಪ ಕಡ್ಡಿ ಕಸ ಇದ್ದಿದ್ದೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀವಿ ಅಷ್ಟೇ, ತೀರಾ ಏನೋ ಎಲ್ಲ ನೀಟಾಗಿ ಮಾಡೋಕ್ಕೆ ಹೋಗಿಲ್ಲ. ಹಾಗಾಗಿ ಯಾಕಪ್ಪ ಅಂದರೆ, ಕ್ಲೀನ್ ಮಾಡೋದ್ರಿಂದ ಏನು ಪ್ರಯೋಜನ ಅಂದರೆ, ಈಗ ನೀರು ಅದರಿಂದ ಅರ್ಧಿ ತುಂಬಿ ಬರುತ್ತಲ್ಲ ಕೋಡಿಯಿಂದ, ಆವಾಗ ಈಗ ಕ್ಲೀನ್ ಮಾಡಿಲ್ಲ ಅಂದರೆ ನೀರೆಲ್ಲ ಕಟ್ಕೊಬಿಟ್ಟು ಎಲ್ಲ ತೋಟದೊಳಗೆ ಹರಿದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಎಲ್ಲನೂ ಕೂಡ ನಾವು ನೀಟಾಗಿ ಕ್ಲೀನ್ ಮಾಡಿದ್ದೀವಿ.
ಇವಾಗ ಕೂಡ ಯಾವುದೇ ಥರ ಕೂಡ ಏನೂ ಡ್ಯಾಮೇಜ್ ಆಗೋದಿಲ್ಲ. ಏನಾದರೂ ನೀರು ಹರಿಯೋಕ್ಕೆ ಹೋಗ್ದಲ್ಲೇ ಇಲ್ಲೇ ಸ್ಟಕ್ ಆಯಿತು ಅಂದರೆ ಆವಾಗ ಬಂದಿದ್ದ ನೀರೆಲ್ಲ ಕೂಡ ತೋಟದೊಳಗೆ ಹರಿಯುತ್ತೆ. ಆವಾಗ ಕಾಫಿ ಕೂಡ ಉದ್ರೋ ಚಾನ್ಸಸ್ ಇರುತ್ತೆ, ಮತ್ತು ಇದು ಏನಪ್ಪ ಎಲ್ಲ ಕೂಡ ಉದ್ರೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಎಲ್ಲ ಕೂಡ ನಾವು ನೀಟಾಗಿ ಕ್ಲೀನ್ನ ಮಾಡಿದ್ದೀವಿ. ನೀವು ಕೂಡ ನಿಮ್ಮ ತೋಟದಲ್ಲಿ ಏನಾದರೂ ನೀರುಗಳು ಚರಂಡಿಗಳಿದ್ದರೆ ಅಥವಾ ಏನಾದರೂ ಕಲ್ಲೆವು ಎಲ್ಲ ಮಾಡಿದರೆ ಏನಾರು ನೀರು ಹರಿಯೋಕ್ಕೆ ಮತ್ತು ಅಕ್ಕಪಕ್ಕ ಕೆರೆ ನೀರೇನಾದರೂ ಬರ್ತಾಯಿದ್ರೆ ಅದು ಹೋಗೋಕ್ಕೆಲ್ಲ ಚರಂಡಿಗಳೆಲ್ಲ ಮಾಡಿರ್ತೀರಲ್ಲ ನೀರುಗೌಲಿ ಅಂತ, ಅದೆಲ್ಲದನ್ನೂ ಕೂಡ ಆದಷ್ಟು ಕೂಡ ಕ್ಲೀನ್ನ ಮಾಡ್ಕೊಳ್ಳಿ. ಆವಾಗ ನಿಮಗೆ ಕೂಡ ಒಳ್ಳೆಯದು. ಹಂಗಾಗಿ ಮತ್ತು ನಿಮಗೆ ರೀಸೆಂಟ್ ವೀಡಿಯೋದೆಲ್ಲ ಹೇಳಿದ್ದೆ, ನಾವು ನಮ್ಮ ಅಡಿಕೆ ತೋಟದೊಳಗೆ ಅಡಿಕೆ ಗಿಡಗಳಿಗೆಲ್ಲ ಮೆಣಸಿನ ಬೀಳನ್ನ ಹಾಕಿದ್ವಿ ಅಂತ. ಯಾರು ಆ ವಿಡಿಯೋ ನೋಡಿಲ್ಲ ಅಂದರೆ ನಮ್ಮ ಚಾನಲ್ನಲ್ಲಿದೆ, ಆದಷ್ಟು ಹೋಗಿ ನೋಡಿ ಸಪೋರ್ಟ್ ಮಾಡಿ. ಮತ್ತು ಇವಾಗ ನೋಡ್ತಾ ಇರ್ಬೋದು ಮೆಣಸಿನ ಬೀಳೋದು ಯಾವ ಥರ ಇದೆ ಅಂತ. ನಾವು ಯಾವಾಗ ಹಾಕಿದ್ವಿ ಅದೇ ಕಂಡೀಷನಲ್ಲಿದೆ, ಏನು ಕೂಡ ಆಗಲೇ ಇಂಪ್ರೂವ್ಮೆಂಟ್ ಕಾಣೋದಿಲ್ಲ ಒಂದು 2-3 ದಿವಸಕ್ಕೆ. ಮತ್ತು ಏನು ಕೂಡ ಬಾಡು ಕೂಡ ಹೋಗಿಲ್ಲ, ಯಾಕಂದರೆ ಈಗ ಮಳೆ ವಾತಾವರಣ ಇರೋದ್ರಿಂದ ಯಾವುದು ಕೂಡ ಡ್ಯಾಮೇಜ್ ಏನಾಗಿಲ್ಲ. ಎಲ್ಲ ನಾವು ಹೇಗೆ ಹಾಕಿದ್ವಿ ಹಾಗೇ ಇದೆ. ಮತ್ತು ಇನ್ನು ಇದೆಲ್ಲ ಆ್ಯಕ್ಚುಯಲ್ ಕಂಡೀಷನ್ಗೆ ಬರೋ ಹೊತ್ತಿಗೆ ಬೇರೆಲ್ಲ ಹಿಡಿದು ಎಲ್ಲ ನೀಟಾಗಿ ಚಿಗುರೋ ಹೊತ್ತಿಗೆ ಒಂದು 3-4 ತಿಂಗಳಾಗುತ್ತೆ. ಅದಾದ ನಂತರ ಅದು ಯಾವ ಥರ ಕಾಣುತ್ತೆ ಏನೋ ಅನ್ನೋದನ್ನು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. 3 ತಿಂಗಳು ಆದಮೇಲೆ ಇವಾಗ ಬನ್ನಿ ಇದ್ರ ಜೊತೆಗೆ ಏನು ಮಾಡಿದ್ದೀವಿ ಅಂದರೆ, ನಾವು ಅಡಿಕೆ ಗಿಡದೊಳಗೆ ರೋಬಸ್ಟ್ ಗಿಡ ಮತ್ತು ಏಲಕ್ಕಿ ಗಿಡಗಳನ್ನೂ ಕೂಡ ಹಾಕಿದ್ದೀವಿ. ಇವಾಗ ಏಲಕ್ಕಿ ಗಿಡಗಳನ್ನ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಏನು ಮಾಡಿದ್ದೀವಪ್ಪ ಅಂದರೆ, ಏಲಕ್ಕಿ ಗಿಡದಲ್ಲಿ ಈಗ ಎಲ್ಲ ಫಸಲು ಬಿಡ್ತಾ ಇದೆ, ಒಂದೊಂದು ಹಣ್ಣು ಕೂಡ ಆಗ್ತಾಯಿದೆ ಏಲಕ್ಕಿ. ಮತ್ತು ಇದನ್ನು ನಾವು ಸ್ವಲ್ಪ ರೀಸೆಂಟಾಗಿ ಕ್ಲೀನ್ ಮಾಡಿಸ್ಬೇಕಾಗಿತ್ತು, ಆದರೆ ಟೈಮ್ ಇಲ್ಲದ ಕಾರಣ ಇವಾಗ ಕ್ಲೀನ್ ಮಾಡಿದ್ದೀವಿ. ಇವಾಗ ನೀವು ನೋಡ್ತಾ ಇರ್ಬೋದು ಎಲ್ಲ ಕೂಡ ಯಾವ ಥರ ಕ್ಲೀನ್ ಮಾಡಿದ್ದೀವಿ ಅಂತ, ಎಷ್ಟು ನೀಟಾಗಿ ಕಾಣ್ತಿದೆ ಅಂತ. ಯಾಕೆ ಈ ಥರ ಕ್ಲೀನ್ ಮಾಡಿದ್ದೀವಿ ಅಂದರೆ, ಇದರಲ್ಲಿ ಹಣ್ಣು ಆಗಿರೋ ರೆಕ್ಕೆಗಳೆಲ್ಲ ಇರ್ತಾವಲ್ಲ, ಅಂದರೆ ಈಗ ಹೋದ ವರ್ಷ ಆಚೆ ವರ್ಷ 2 ವರ್ಷದ ರೆಕ್ಕೆಗಳೆಲ್ಲ ಇರ್ತಾವಲ್ಲ, ಅವೆಲ್ಲ ಕರ್ಗೋ ಚಾನ್ಸಸ್ ಇರುತ್ತೆ ಏಜ್ ಆಗ್ತಾ. ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಈಗ ಹೊಸ ರೆಕ್ಕೆಗಳು ಬರೋಕ್ಕೆ ಅದನ್ನು ಬಿಟ್ಟಿದ್ದೀವಿ. ಈಗ ಹೊಸ ರೆಕ್ಕೆಗಳನ್ನ ಬಿಟ್ಟು ಇವಾಗ ಕೆಳಗೆ ಫಸಲು ಕೂಡ ನೋಡ್ತಾ ಇರ್ಬೋದು, ಅದು ಕೂಡ ಇದೆ. ಮತ್ತು ಹಳೆ ರೆಕ್ಕೆಗಳನ್ನೆಲ್ಲ ಕೂಡ ತೆಗೆದಿದ್ದೀವಿ. ಈ ಥರ ತೆಗೆಯೋದ್ರಿಂದ ಏನು ಉಪಯೋಗ ಅಂದರೆ, ಅದು ಏನು ಏಲಕ್ಕಿ ಇರುತ್ತೋ ಅದು ಯಾವುದು ಕೂಡ ಕರಗೋದಿಲ್ಲ. ಈಗ ಏನಾದ್ರು ಹಳೆ ರೆಕ್ಕೆ ಅಲ್ಲೇ ಬಿಟ್ವಿ ಅಂದರೆ ಅದೆಲ್ಲ ಕೂಡ ಕರಗೋ ಚಾನ್ಸಸ್ ಇರುತ್ತೆ. ಆ ಕರಗಿದಾಗ ಏಲಕ್ಕಿಗೂ ಕೂಡ ಡ್ಯಾಮೇಜ್ ಆಗುತ್ತೆ. ಏಲಕ್ಕಿ ಬೆಳೆನೂ ಕೂಡ ಅದು ಕೂಡ ಕರಗುತ್ತೆ, ಯಾಕಂದರೆ ಅದು ಕೂಡ ಕರಗ್ತಾ ಎಲ್ಲ ಅಲ್ಲೇ ಒಂದೇ ತ ಸ್ಟಾಕ್ ಆಗುತ್ತಲ್ಲ. ಹಾಗಾಗಿ ಈ ಥರಕ್ಕೆಲ್ಲ ಕ್ಲೀನ್ ಮಾಡಿಕೊಟ್ರೆ ನೀವು ಯಾವುದು ಕೂಡ ಇದಾಗೋದಿಲ್ಲ. ವರ್ಷ ಫಸಲು ಕೂಡ ಚೆನ್ನಾಗಿ ಬಿಡುತ್ತೆ. ಮತ್ತು ಏಲಕ್ಕಿ ಗಿಡಗಳು ಕೂಡ ವರ್ಷ ಚೆನ್ನಾಗಿ ಆಗ್ತಾ ಇರುತ್ತೆ. ಪ್ರತಿ ವರ್ಷವೂ ಕೂಡ ನೀವು ಫಸಲು ಬಿಡೋ ಟೈಮಿಗೆ ಅಥವಾ ಅದಕ್ಕಿಂತ ಮುಂಚೆನೇ ಏನಾರು ಇದ್ದರೆ ನೋಡಿಬಿಟ್ಟು ಅದರ ಆ್ಯಕ್ಚುಯಲ್ ಕಂಡೀಷನ್ ಮೇಲೆ ನೀವು ಅದನ್ನು ಕ್ಲೀನ್ ಮಾಡಿಸಿ ಅದನ್ನು ಕೆಲಸನ ಮಾಡ್ತಾ ಇರಬೇಕು. ಆವಾಗ ಕೂಡ ಈ ಥರ ನೀಟಾಗಿ ಬೆಳ್ಕೊಬೋದು, ಒಳ್ಳೆ ಫಸಲು ಕೂಡ ಬಿಡುತ್ತೆ. ಇವಾಗ ನಮ್ಮದು ಹೋದ ವರ್ಷ ಫಸಲು ಕೂಡ ಚೆನ್ನಾಗಿತ್ತು, ಹಾಗಾಗಿ ಈ ವರ್ಷ ಸ್ವಲ್ಪ ಡಲ್ ಇದೆ. ಮತ್ತು ತೋರಿಸ್ತಿಂತೀರಿ, ಒಂದೊಂದು ಗಿಡದಲ್ಲಿ ಚೆನ್ನಾಗಿದೆ ಮತ್ತು ಇನ್ನೊಂದೊಂದು ಗಿಡದಲ್ಲಿ ಈ ಥರ ಇದೆ. ಯಾವುದೇ ಒಂದು ಬೆಳೆ ಆಗಲಿ ಪ್ರತಿ ವರ್ಷವೂ ಕೂಡ ಒಂದೇ ಸಮ ಬಿಡೋದಿಲ್ಲ. ಒಂದು ವರ್ಷ ಚೆನ್ನಾಗಿರುತ್ತೆ, ಒಂದು ವರ್ಷ ಸ್ವಲ್ಪ ಫಸಲು ಕಮ್ಮಿ ಇರುತ್ತೆ. ಹಾಗಾಗಿ ಅಡಿಕೆ ಆಗಲಿ, ಕಾಫಿ ಆಗಲಿ, ಏಲಕ್ಕಿ ಆಗಲಿ, ಮೆಣಸಾಗಲಿ, ಯಾವುದೇ ಒಂದು ಬೆಳೆ ಕೂಡ ಆಗಲಿ, ಹಾಗಾಗಿ ಅದಕ್ಕೆ ನಾವೇನು ಕೆಲಸ ಮಾಡಿಕೊಡ್ತಾ ಇರಬೇಕು ಆ ಕೆಲಸನ ನಾವು ಮಾಡ್ತಾ ಇರಬೇಕು. ಯಾಕಂದರೆ ಅದು ಫಸಲು ಕಮ್ಮಿ ಬಿಡ್ತು ಅಥವಾ ಇನ್ನೇನಾರು ಒಂದು ಅಂತ ಹೇಳ್ಬಿಟ್ಟು ನಾವು ಒಂದು ವರ್ಷ ಚೆನ್ನಾಗಿ ಕೆಲಸ ಮಾಡೋದು, ಒಂದು ವರ್ಷ ಕೆಲಸ ಕಮ್ಮಿ ಮಾಡೋದು ಯಾವುದೂ ಕೂಡ ಮಾಡಬಾರ್ದು. ಮತ್ತು ಇದೇ ಥರ ಹೆಚ್ಚಿನ ಇನ್ಫಾರ್ಮೇಷನ್ ನಿಮಗೇನಾದ್ರು ಬೇಕು ಅಂದರೆ ಪ್ರತಿಯೊಂದು ವೀಡಿಯೋನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಾಕಿರ್ತೀನಿ. ಮತ್ತು ಏನಾದ್ರು ಬೇರೆ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಮೂಲಕ ಹೇಳಿ, ಅದನ್ನು ಕೂಡ ಅದ್ರ ಬಗ್ಗೆನೂ ಕೂಡ ಒಂದು ವೀಡಿಯೋನ ಮಾಡ್ತೀನಿ. ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಇದೇ ಥರ ಹೆಚ್ಚಿನ ಇನ್ಫಾರ್ಮೇಷನ್ ಜೊತೆ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಪ್ರತಿಯೊಬ್ಬರು ಕೂಡ ಇನ್ನೂ ಯಾರ್ಯಾರು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ವಿಡಿಯೋ ನೋಡಿದ್ಮೇಲೆ ಕೂಡ, ಹಾಗಾಗಿ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.